ದೇಶದ ವಿಭಜನೆಯ ಮಾತಾಡುವ ಯಾರೇ ಆದರೂ ಅವರು ದೇಶದ್ರೋಹಿಗಳು. ಇಂತಹ ದೇಶದ್ರೋಹಿಗಳನ್ನ ಗುಂಡಿಟ್ಟು ಕೊಲ್ಲುವಂತ ಕಾನೂನನ್ನ ತರಬೇಕಾಗಿದೆ. ರಾಷ್ಟ್ರವನ್ನ ವಿಭಜಿಸುವ ಮಾತಾಡ್ತಾನೆ ಅಂತಂದ್ರೆ ಅದು ಕಾಂಗ್ರೆಸ್ಸಿಗರಾಗ್ಲಿ, ಬಿಜೆಪಿಯವರಾಗ್ಲಿ, ಎಡ ಪಕ್ಷದವರಾಗ್ಲಿ, ಯಾರೇ ಆಗ್ಲಿ ಅವರು ಕಾನೂನಿಗೆ ವಿರೋಧಿಗಳು, ದೇಶ ವಿರೋಧಿಗಳು. ಮಾಧ್ಯಮಗಳು ಏನ್ ಹೇಳ್ತಾ ಇದೆ ಗೊತ್ತಾ? ಕಾಂಗ್ರೆಸ್ಸಿಗರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಈಶ್ವರಪ್ಪ ಅಂತಾರೆ. ನಿಮ್ಗೆ ಅಷ್ಟು ಜ್ಞಾನ ಬೇಡವ? ಚೀಪ್ ಆದಂತ ಪಬ್ಲಿಸಿಟಿಯ ಒಂದು ಗೊಡವೆಗೆ ಬಿದ್ದಂತ ನಿಮ್ಮಂಥವರೇ ಬಿಜೆಪಿಯ ಮಾನ ಹರಾಜು ಹಾಕ್ತಾ ಇರೋದು. ಇಂಥ ರಾಜಕೀಯವೆಲ್ಲ 75 ವರ್ಷದ ನಂತರವೂ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಆದ್ರೆ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ರಾಜಕೀಯ ಎಷ್ಟು ಇಮ್ಮೆಚೂರ್ಡ್ ಆಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಗುಂಡಿನ ಚಕಮಕಿ ನಡೀತಾ ಇದೆ. ಗುಂಡು ಅಂತಂದರೆ ನೀವು ಬೇರೆ ಭಾವಿಸಬೇಕಾಗಿಲ್ಲ. ಈಶ್ವರಪ್ಪನವರು ದಾವಣಗೆರೆಯಲ್ಲಿ ದೇಶದ ವಿಭಜನೆಯ ಮಾತಾಡುವ ಯಾರೇ ಆದರೂ ಅವರು ದೇಶದ್ರೋಹಿಗಳು. ಇಂಥ ದೇಶದ್ರೋಹಿಗಳನ್ನು ಗುಂಡಿಟ್ಟು ಕೊಲ್ಲುವಂಥ ಕಾನೂನನ್ನು ತರಬೇಕಾಗಿದೆ ಅಂಥೇಳಿ ದೇಶದ ಪ್ರಧಾನಿಗೆ ಮನವಿಯನ್ನು ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏಕ ಭಾರತ, ಅಖಂಡ ಭಾರತ. ಆದರೆ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಈ ತೆರಿಗೆಯ ಅಸಮಾನತೆ ಮತ್ತು ಅನ್ಯಾಯಕ್ಕೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಒಕ್ಕೂಟವನ್ನು ಮಾಡಿ ಪ್ರತ್ಯೇಕ ರಾಷ್ಟ್ರದ ಪ್ರಸ್ತಾವನೆಯನ್ನು ನಾವು ಇಡಬೇಕಾಗತ್ತೆ ಅಂತೇನು ಹೇಳಿದರು, ಅದು ದೇಶಾದ್ಯಂತ ಒಂದು ಕಿಚ್ಚನ್ನು ಮತ್ತು ವಿರೋಧವಾದ ಅಲೆಯನ್ನು ಎಬ್ಬಿಸಿದೆ. ಕೊನೆಯ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಪ್ರಧಾನಿಯಿಂದ ಹಿಡಿದು ಪ್ರತಿಯೊಬ್ಬರು ಬಿಜೆಪಿಯವರು ಅದನ್ನು ಖಂಡಾತುಂಡವಾಗಿ ಖಂಡಿಸಿದ್ದಾರೆ. ಅದರಲ್ಲೂ ನಮ್ಮ ಈ ಸರಿಯ ಕೊನೆಯ ಅಧಿವೇಶನದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ 91ರ ಹರೆಯದ ಮಾಜಿ ಪ್ರಧಾನಿಗಳು ಅದ್ಭುತವಾಗಿ ರಾಜ್ಯಸಭೆಯಲ್ಲಿ ಮಾತಾಡಿದರು. ಅವರು ಇಂಗ್ಲೀಷ್ನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂತಂದರೆ ಅಷ್ಟು ಭಾವನಾತ್ಮಕವಾಗಿತ್ತು, ಅಷ್ಟು ಕರಾರುವಕ್ಕಾಗಿತ್ತು. ಅದನ್ನು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಅದನ್ನು ಮೆಚ್ಚಿದ್ದಾರೆ. ಅದರ ಜೊತೆಗೆ ಪ್ರತಾಪ್ ಸಿಂಹ ಇರ್ಬೋದು, ಅದರ ಜೊತೆಗೆ ಜಗ್ಗೇಶ್ ಇರ್ಬೋದು, ಸೂರ್ಯ ಇರ್ಬೋದು, ಇವರೆಲ್ಲರೂ ಅತ್ಯದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮತ್ತು ಈ ದೇಶ ವಿಭಜನೆಯ ಡಿ.ಕೆ. ಸುರೇಶ್ ಅವರ ಮಾತನ್ನು ಇಟ್ಕೊಂಡು ಕ್ಲಾಸಿಕ್ ಅನ್ನುವ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಅತ್ಯಂತ ಸ್ಪಷ್ಟವಾಗಿ ಅದನ್ನು ಖಂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಆ ದೇಶ ವಿಭಜನೆಯ ಮಾತು ಇನ್ನೂ ಎಲ್ಲೋ ಒಂದು ಕಡೆ ಅನುರಣಿಸ್ತಾನೇ ಇದೆ, ಪ್ರತಿಧ್ವನಿಸ್ತಾನೇ ಇದೆ. ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಒಂದು ವಾರನ್ನು ಅದು ನಿರಂತರವಾಗಿ ಉಳಿಸ್ಕೊಂಡಿದೆ. ಅದಕ್ಕೆ ಸಾಕ್ಷಿ ನಿನ್ನೆ ಈಶ್ವರಪ್ಪನವರು ಕೊಟ್ಟಂಥ ಹೇಳಿಕೆ. ಈಶ್ವರಪ್ಪನವರು ಏನು ಹೇಳ್ತಾರೆ? ದೇಶದ್ರೋಹಿಗಳು, ರಾಷ್ಟ್ರ ವಿಭಜನೆಯನ್ನು ಯಾರೇ ಬಯಸಲಿ ಅದು ಅವರು ದೇಶದ್ರೋಹಿಗಳು. ದೇಶದ್ರೋಹಿಗಳಿಗೆ ಗುಂಡಿಕ್ಕುವ ಕಾನೂನನ್ನ ತರಬೇಕು ಅಂತ ಪ್ರಧಾನಿಯವರಿಗೆ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳಿಯಾರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋದವರು ಅಂತ. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ, ಇದು ನಮ್ಮ ಒತ್ತಾಯ. ಅದಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ, 24 ಗಂಟೆ ಒಳಗಡೆ
ನೀವು ನಿಮ್ಮ ಮಾತನ್ನು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕಾಗತ್ತೆ ಅಂತ ಹೇಳಿದರು. ಅದಕ್ಕೆ ಮತ್ತೆ ಈಶ್ವರಪ್ಪನವರು ತೊಡೆ ತಟ್ಟಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ, ನಿಮಗೆ ತಾಕತ್ತಿದ್ದರೆ ನನ್ನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ನಾನು ಹೇಳಿದ್ದೇನು ಅಷ್ಟಕ್ಕೂ ದೇಶ ವಿಭಜನೆಯ ಮಾತಾಡುವವರು ದೇಶದ್ರೋಹಿಗಳು, ಈ ದೇಶದ್ರೋಹಿಗಳ ಮೇಲೆ ಗುಂಡಿಕ್ಕುವ ಕಾನೂನನ್ನು ತರಬೇಕು ಅಂತ ನಾನು ಹೇಳಿದ್ದೇನೆ, ಪ್ರಧಾನಿಯವರಿಗೆ ಮನವಿ ಮಾಡಿಕೊಂಡಿದ್ದೇನೆ ಅಂತ. ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವ ಪ್ರಿಯಾಂಕಾ ಖರ್ಗೆ, ಸ್ವತಃ ಈಶ್ವರಪ್ಪನವರಿಗೆ ಬಿ ಜೆ ಪಿಯಲ್ಲಿ ನೆಲೆ ಇಲ್ಲ, ತನ್ನ ಮಗನಿಗೊಂದು ಟಿಕೆಟ್ ಕೊಡಿಸುವ ತಾಕತ್ತಿಲ್ಲ. ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ, ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು, MLA ಆದ್ರಿ, ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ನಾನು ಅಸ್ತಿತ್ವದಲ್ಲಿ ಇದ್ದೀನಿ, ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು, ಏನಾಯಿತು? ಏನೂ ಆಗಿಲ್ಲ. ಅದು ಕಟ್ಟಾದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ. ಸೊ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಈಗ ವಯಸ್ಸಾಗಿದೆ, ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ. ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ. ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು? ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವ್ರು ಗೆದ್ದು ಬಂದ್ರೆ ಅವರಂತೂ ಶಾಶ್ವತವಾಗಿ ಉಳಿತಾರಲ್ಲ. ಒಂದರ್ಥದಲ್ಲಿ ಈ ಮಗನಿಗೆ ಟಿಕೆಟ್ ಕೊಡಿಸುವ ತಾಕತ್ತಿಲ್ಲ ಅನ್ನೋದ್ರ ಅರ್ಥ ಅವರಲ್ಲದೆ ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅಪ್ಪ AICC ಅಧ್ಯಕ್ಷರು, ಮಗ ಕರ್ನಾಟಕದಲ್ಲಿ ಸಚಿವರು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಈ ಪರಿವಾರವಾದವನ್ನೇ ಮೊನ್ನೆ ಲೋಕಸಭೆಯಲ್ಲಿ ಪ್ರಧಾನಿಯವರು ವಿರೋಧಿಸಿದ್ದು, ತಲೆತಲಾಂತರದಿಂದ ನಿಮ್ಮದೇ ಅಧಿಕಾರದ ಮುಂದುವರಿಕೆ, ಆ ಅಧಿಕಾರಕ್ಕೆ ಒಂದು ಪರಿವಾರವೇ ಅದನ್ನು ಕಮಾಂಡ್ ಮಾಡುವಂಥ ರೀತಿ, ಇದನ್ನು ಮೋದಿಯವರು ವಿರೋಧಿಸಿದ್ದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಈ ಮಾತನ್ನು ಹೇಳಲೇಬೇಕು. ಯಾಕೆಂತಂದರೆ ಅವರಂಥ ಒಂದು ಸಶಕ್ತವಾದಂಥ ತಂದೆಯನ್ನು ಅಥವಾ ಪಕ್ಷವನ್ನು ಮತ್ತೆ ನಿಂತರು ಕುಂತರು ನಿದ್ದೆಗಣ್ಣಲ್ಲಿ ಎಲ್ಲೇ ಆದರೂ ಯಾವುದೇ ಟಿಕೆಟ್ ಬೇಕಾದರೂ ಅವರಿಗೆ ಮನೆ ಬಾಗಿಲಿಗೆ ಬಂದು ಬೀಳುವಂಥ ಒಂದು ಅವಕಾಶ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಾತ್ರ. ಹಾಗಾಗಿ ನಿಮಗೆ ನಿಮ್ಮ ಮಗನಿಗೂ ಟಿಕೆಟ್ ಕೊಡಿಸ್ಲಿಕ್ಕೆ ಅಶಕ್ತರು ಅನ್ನುವಂಥ ಈಶ್ವರಪ್ಪನವರಿಗೆ ಅವರು ಏನು ಮೂದಲಿಸಿದ್ದಾರೆ ಅದು ಬಹಳ ಸರಿಯಾಗೇ ಇದೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು, ಗುಂಡಿಕ್ಕಿ ಕೊಲ್ಲುವ ಕಾಯ್ದೆಯನ್ನು ಒಮ್ಮೆ ತಂದರೆ ಅರ್ಧ BJPಯೇ ಖಾಲಿ ಆಗತ್ತೆ, RSSನ ಬಾಗಿಲು ಸಂಪೂರ್ಣವಾಗಿ ಬಂದಾಗತ್ತೆ, ಅವರು ಅದನ್ನು ಮೊದಲು ಯೋಚನೆ ಮಾಡಲಿ ಅಂತ ಈಶ್ವರಪ್ಪನವರಿಗೆ ಹೇಳಿದರು. ಹಾಗೆಯೇ ಬೆಳಗ್ಗೆ ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹನುಮಾನ್ ಚಾಲೀಸ ಓದಿ ಮಲ್ಕೊಳ್ಳಿ. ಪರಮೇಶ್ವರ್ ಹೇಳಿದರು, ಕೇಂದ್ರದಿಂದ ಅಂಥ ಕಾನೂನನ್ನು ತರೋದಿದ್ರೆ ತರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದರ ಜೊತೆಗೆ ಅವರು ಈಗೇನು ಮಾತಾಡಿದ್ದಾರೆ ಅದರ ಬಗ್ಗೆ ಕಾನೂನಿನ ಕ್ರಮವನ್ನು ಯಾವ ರೀತಿ ಜರುಗಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಯೋಚನೆ ಮಾಡ್ತಾ ಇದ್ದೇವೆ ಅಂತಂದರು. ಇದಿಷ್ಟು ಪ್ರಕರಣ. ನನಗೆ ಅನ್ನಿಸಿದ್ದೇನು ಅಂತಂದರೆ, ಈಶ್ವರಪ್ಪನವರು ಕೂಡ ಈ ಯಕ್ಷಗಾನದ ಆಟದ ರಾಕ್ಷಸ ವೇಷದ ಹಾಗೆ ನಾಲಿಗೆಯನ್ನು ಹರಿಬಿಡುವುದನ್ನು ಅವರು ಬಹುಶಃ ಅವರ ಈ ಜನ್ಮದಲ್ಲಿ ರಾಜಕಾರಣದಲ್ಲಿ ಅವರು ಬಿಡುವ ಹಾಗೆ ಕಾಣೋದಿಲ್ಲ. ಅವರು ಅದೇ ರೀತಿ ಈ ಗೂಳಿ ಅಥವಾ ನಮ್ಮ ಟಗರು ಗುಟ್ರ ಹಾಕೋದು ಹಿಂದೆ ಮುಂದೆ ಇಲ್ಲ. ಒಂದು ಸಾಂವಿಧಾನಿಕವಾದಂಥ, ಒಂದು ಸಾಂಸ್ಕೃತಿಕವಾದಂಥ, ಸಾಮೂಹಿಕವಾದಂಥ ಒಂದು ಜಗತ್ತಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಯಾವ ರೀತಿ ನನ್ನ ನಾಲಿಗೆಯನ್ನು ಬಳಸಬೇಕು, ಯಾವ ರೀತಿ ನನ್ನ ನಾಲಿಗೆಯ ಕಲ್ಚರನ್ನು ನಾನು ಕೆಡಿಸ್ಕೊಳ್ದೇನೆ ಅದನ್ನು ಒಂದು ಸುಭಗತನದಿಂದ ಸಾತ್ವಿಕವಾಗಿ ಬಳಸಬೇಕು, ಇದನ್ನು ಅವರಿಗೆ ಪ್ರಾಯಶಃ ನಮ್ಮಂಥ ಪತ್ರಕರ್ತರು ಸಾವಿರಾರು ಸರಿ ಉಗಿದಿದ್ದೇವೆ, ಹೇಳಿದ್ದೇವೆ. ಆದರೆ ಹುಟ್ಟುಗುಣ ಅದು ಗಟ್ಟ ಹತ್ತಿದ್ರೂ ಬಿಡುವುದಿಲ್ಲ. ಅದು ಹೇಗೆ ಬಿಡುತ್ತೆ? ರಾಷ್ಟ್ರದ್ರೋಹಿಗಳು, ಅಕ್ಷಮ್ಯ ಅಪರಾಧಿಗಳು, ಮಾತೇ ಇಲ್ಲ. ಅವರನ್ನು ಕಾನೂನಿನ ಪ್ರಕಾರ ಶಿಕ್ಷಿಸಬೇಕು, ಮಾತೇ ಇಲ್ಲ.
ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಮೇಲೆ ನಿಜವಾಗಿಯೂ ಖರ್ಗೆ ಅಂತವರು, ಸಿದ್ದರಾಮಯ್ಯನಂತವರೇ ಅದನ್ನು ಸಾಮೂಹಿಕವಾಗಿ ವಿರೋಧಿಸಿದ್ದಾರೆ. ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ, ಯಾವನೇ ಆಗಿರಲಿ ಅದು ರಾಷ್ಟ್ರವನ್ನು ವಿಭಜಿಸುವ ಮಾತಾಡ್ತಾನೆ ಅಂತಂದರೆ ಅದು ಕಾಂಗ್ರೆಸ್ಸಿಗರಾಗಲಿ, ಬಿ ಜೆ ಪಿಯವರಾಗಲಿ, ಎಡ ಪಕ್ಷದವರಾಗಲಿ, ಯಾರೇ ಆಗಲಿ ಅವರು ಕಾನೂನಿಗೆ ವಿರೋಧಿಗಳು, ದೇಶ ವಿರೋಧಿಗಳು. ಅವರನ್ನು ಶಿಕ್ಷೆಗೆ ಒಳಪಡಿಸತಕ್ಕದ್ದು. ನೀವು ಎಂಥ ಶಿಕ್ಷೆಯನ್ನು ಬೇಕಾದರೂ ಅವ್ರ ಮೇಲೆ ನೀವು ಹಾಕಬಹುದು ಅಂತ ಅವರು ಸಭಾಪತಿಗಳೆದುರು ಅತ್ಯಂತ ವೀರಾವೇಶದಿಂದ ಮಾತಾಡಿದರು. ಸಿದ್ದರಾಮಯ್ಯನವರು ಕೂಡ ಡಿ ಕೆ ಸುರೇಶ್ ಅವರ ಮಾತನ್ನು ವಿರೋಧಿಸಿದ್ದಾರೆ. ಆದರೆ ಸಹೋದರ ಡಿ ಕೆ ಶಿವಕುಮಾರ್ ಅವರು ನಡುಗೋಡ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿ ಬಂದು ಅಲ್ಲಿ ಪ್ರತಿಭಟನೆ ಮಾಡಿ ದೆಹಲಿಯಿಂದ ಈಚೆ ಬಂದ ಮೇಲೆ ತೆರಿಗೆಯಿಂದ ನಮಗೆ ವಂಚನೆ ಆದರೆ ಕರ್ನಾಟಕ ಭಾರತದ ಒಂದು ಭಾಗ ಯಾಕಾಗಬೇಕು ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಭಾರತದನ್ನು ವಿಭಜಿಸುವ ಯಾವುದೇ ಶಕ್ತಿಗಳಿದ್ದರೂ, ಯಾವುದೇ ವ್ಯಕ್ತಿಗಳು, ಅದು ದೇಶ ವಿರೋಧಿ ವ್ಯಕ್ತಿಗಳೇ, ಅದರ ಬಗ್ಗೆ ಮಾತಿಲ್ಲ. ಆದರೆ ಅವರನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ. ಯಾವ ಯುಗದಲ್ಲಿದ್ದೀರಿ ಈಶ್ವರಪ್ಪನವರೇ? ಇಡೀ ವಿಶ್ವ ಹೇಗೆ ಯೋಚಿಸ್ತಾ ಇದೆ ಗೊತ್ತಾ ನಿಮಗೆ? ಅಪರಾಧಿಗಳು ಅಂತ ಸಿದ್ಧಗೊಂಡರೂ ಕೂಡ, ನೊಟೋರಿಯಸ್ ನಂಬರ್ 1 ಕ್ರಿಮಿನಲ್ ಆದರೂ ಕೂಡ ಅವರಿಗೆ ಮರಣದಂಡನೆಯನ್ನು ಕೊಡಬೇಕೇ ಬೇಡವೇ ಅನ್ನುವ ಚರ್ಚೆ ಮತ್ತೆ ಲಾಗಾಯತಿನಿಂದ ಇವತ್ತಿಗೂ ಪ್ರಸ್ತುತವಾಗಿದೆ. ಅದು ಅವರನ್ನು ಪರಿವರ್ತನೆ ಯಾಕೆ ಮಾಡಬಾರದು? ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ನಮ್ಮ ಇದೇ ಜೈಲಿನಲ್ಲಿ ಮನಸ್ಸನ್ನು ಪರಿವರ್ತಿಸುವ ಕೆಲಸವನ್ನು ಯಾಕೆ ಮಾಡಬಾರದು ಅನ್ನುವಂಥ ಚಿಂತನೆ ವಿಶ್ವಾದ್ಯಂತ ನಡೀತಾ ಇದೆ. ಅದರ ಜೊತೆಗೆ ಮಾಧ್ಯಮಗಳು ಏನು ಹೇಳ್ತಾ ಇದೆ ಗೊತ್ತಾ? ಕಾಂಗ್ರೆಸ್ಸಿಗರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಈಶ್ವರಪ್ಪ ಅಂತಾರೆ. ನಿಮ್ಗೆ ಅಷ್ಟು ಜ್ಞಾನ ಬೇಡವಾ? ನಿಮ್ಮ ಮಾತು ವಿಸ್ತೃತವಾಗಿ ಹೇಳೋ ಬದಲು ಸೆಂಟೆನ್ಸ್ ಮೂಲಕ ಹೇಳಲಾಗತ್ತೆ. ಆವಾಗ ಕೇಳಿಸ್ಕೊಳ್ಳೋರಿಗೆ ಏನು ಅನ್ನಿಸ್ತದದು? ಈಶ್ವರಪ್ಪನಂಥ ಹಿರಿಯರು ಕಾಂಗ್ರೆಸ್ಸಿಗರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾರೆ ಅಂತಂದರೆ ಅವ್ರು ಎಂಥ ಮನುಷ್ಯರೇ ಅವರು ಅಂತ ಹೇಳೋದಿಲ್ವೇನೋ? ಹಾಗಾಗಿ ಈ ಕಾನೂನನ್ನು ತರಲಿಕ್ಕೆ ಸಾಧ್ಯ ಇದೆಯೇನು? ನೀವು ಮಾತಾಡುವ ಮಾತಿಗೆ ಯಾವತ್ತಾದರೂ ಕೈಕಾಲುಗಳಿದೆಯಾ? ನೆಲೆ ಇದೆಯಾ? ಪ್ರಸ್ತುತತೆ ಇದೆಯಾ? ಕಾನೂನಿನ ಚೌಕಟ್ಟಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಸಾಂವಿಧಾನಿಕವಾಗಿ ಅಂಥ ಕಾನೂನನ್ನು ತರಬಹುದೇನು? ಈ ಎಲ್ಲ ವಿವೇಚನಾಶೀಲತೆಯನ್ನು ಇಟ್ಟುಕೊಂಡು ನೀವು ಪ್ರತಿಭಟಿಸಬೇಕು. ಪ್ರತಿಭಟಿಸುವ ಮಾರ್ಗ ಅಂತ ಒಂದಿದೆಯಲ್ಲ, ಅದಕ್ಕೊಂದು ಸಾತ್ವಿಕವಾದಂಥ ಸಂವಾದದ ನೆಲೆ ಅಂತಿದೆಯಲ್ಲ. ಆಮೇಲೆ ನಿಜಕ್ಕೂ ಯೋಚನೆ ಮಾಡಿ, ಸ್ವತಃ ಕಾಂಗ್ರೆಸ್ಸಿಗೆ ದೇಶಭಕ್ತಿ, ದೇಶದ ಅಖಂಡತೆಯ ಬಗ್ಗೆ, ರಾಷ್ಟ್ರೀಯತೆಯ ಬಗ್ಗೆ ನಿಜವಾದ ಕಳಕಳಿ ಇದ್ದಿದ್ರೆ ಪಕ್ಷದಿಂದಲೇ ಕನಿಷ್ಠ ಪಕ್ಷ ಒಂದು ನೋಟಿಸನ್ನಾದರೂ ಜಾರಿ ಮಾಡ್ತಾ ಇದ್ರು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ಅದನ್ನು ಸಪೋರ್ಟ್ ಮಾಡಿದವರಿಗೆ. ಕಾಂಗ್ರೆಸ್ಸಿಗೆ ಅದರ ಗುಣವೇ ಇಲ್ಲ ಅಂತ. ಕಾಂಗ್ರೆಸ್ಸಿಗೆ ವಿಭಜಿಸುವುದೇ ಅದರ DNA. ಈಗ ಬಾಯಿ ಮಾತಲ್ಲಿ ಅದು ಹೇಳ್ತಾ ಇದೆ. ಯಾಕೆಂತಂದರೆ ವೋಟರ್ಸ್ಗಳು ನಾಳೆ ಎಲ್ಲಾದರೂ ಇವರು ಭಾರತ ವಿಭಜನೆಗೆ ಹೊರಟಿದೆ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ತಂದ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ಸು, ಪ್ರಥಮ ಪ್ರಧಾನಿ ನೆಹರುವನ್ನು ಕೊಟ್ಟ ಕಾಂಗ್ರೆಸ್ಸು, 136 ವರ್ಷದ ಇತಿಹಾಸ ಇರುವ ಕಾಂಗ್ರೆಸ್ಸು. ಹಾಗಾಗಿ ಅಖಂಡ ಭಾರತಕ್ಕೆ ವಿರೋಧಿಯಾಗಿದೆ ಕಾಂಗ್ರೆಸ್ಸು. ಅದು ಮೊದಲೇ ಸನಾತನ ಧರ್ಮಕ್ಕೆ ವಿರೋಧ, ಮೂಲ ಧರ್ಮದಕ್ಕೆ ವಿರೋಧ, ಹಿಂದೂಸ್ತಾನಕ್ಕೆ ವಿರೋಧ, ದೇಶದ ಇಡೀ ನೆಲಕ್ಕೆ ಅದು ಆ ಸಂಸ್ಕೃತಿಗೆ ವಿರೋಧ, ಅದರಲ್ಲೂ ರಾಮನ ವಿರೋಧ, ಕೃಷ್ಣನ ವಿರೋಧ, ಇವೆಲ್ಲವೂ ಈಗ ಅವರಿಗೆ ಸುತ್ತು ಹೊಡೆತಾ ಇದೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಎಲ್ಲೋ ಒಂದು ಕಡೆ ನಾವು ಸಾಮೂಹಿಕವಾಗಿ ಬೆಂಬಲಿಸಿಬಿಟ್ರೆ ನಾವು ದೇಶದ್ರೋಹಿಗಳಾಗಬಹುದು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು, ಖರ್ಗೆ ಅವರು ಇಂಥವರು ಒಂದು ಕಣ್ಣೊರೆಸುವ ತಂತ್ರವಾಗಿ ಅದನ್ನು ವಿರೋಧಿಸಿದ್ದಾರೆ, ಪ್ರತಿಭಟಿಸಿದ್ದಾರೆ. ಮಾತಾಡಿದ ತಪ್ಪು, ಯಾರೇ ಮಾತಾಡಿದ್ರು ಅಂಥದ್ದು ತಪ್ಪು. ನಮ್ಮ ಇಡೀ ಒಂದು ಯೋಚನೆ ಕೂಡ ಆ ಥರದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಖಂಡ ಭಾರತದ ಪರವಾಗಿದ್ದವರು. ಕಾಶ್ಮೀರವನ್ನು 370 ಅಡಿಯಲ್ಲಿ ಪ್ರತ್ಯೇಕವಾಗಿ ಇಟ್ಟವರು ಯಾರು? ಕಾಶ್ಮೀರಕ್ಕೆ ಕಾಲಿಟ್ಟರೆ ಏನಾಗತ್ತೆ ಅನ್ನೋದಕ್ಕೆ
ಸಾಕ್ಷಿ ಬಹಳಷ್ಟು ಕ್ರೂರ ಸಾಕ್ಷಿಗಳು ಸಿಗ್ತವೆ. ಪಾಕಿಸ್ತಾನವನ್ನು ಒಡೆದವರು ಯಾರು, ಬಾಂಗ್ಲಾದನ್ನು ಒಡೆದವರು ಯಾರು, ಇದೆಲ್ಲವೂ ಚರಿತ್ರೆ, ಕಣ್ಣೆದುರಿರುವ ಚರಿತ್ರೆ. ಹಾಗಾಗಿ ಕಾಂಗ್ರೆಸ್ಸು DK ಸುರೇಶ್ ಅವರು ಹೇಳಿದರು, ವಿನಯ್ ಕುಲಕರ್ಣಿ ಅವರು ಹೇಳಿದರು, ಮತ್ತೆ ಯಾರೋ ಒಂದು ಸಪೋರ್ಟ್ ಮಾಡಿದರು, DKಶಿ ಅವರು ಅದರ ಪರವಾದಂಥ ಧ್ವನಿ ಎತ್ತಿದ್ರು. ಈ ಎಲ್ಲ ಮಾತುಗಳು ಹೊಸತೇನಲ್ಲ. ಈಶ್ವರಪ್ಪನವರು ಹೇಳಿದ್ದು ಅಥವಾ ಅವರು ದೇಶದ್ರೋಹಿಗಳು ಅಂತ ಕರೆದ ಸರಿಯಾಗಿದೆ. ಆದರೆ ಗುಂಡುಕ್ಕಿ ಕೊಲ್ಲುವ ಕಾನೂನು ತರಬೇಕು, ಅದೇ ಹೆಂಗೆ ಅದೇ ಹೇಗೆ ತರಲಿಕ್ಕೆ ಸಾಧ್ಯ? ಈ ಹೊತ್ತಿನಲ್ಲಿ ಅಂತ ಮಾತು ಬೇಕಾ? ಅಂದರೆ ಮಾತಾಡಬೇಕು ಅಂತ ಮಾತಾಡೋದಾ? ಇಂಥ ಮಾತುಗಳಿಂದಲೇ ನಿಮ್ಮಂಥವರು, ಆ ಸಿರ್ಸಿಯಲ್ಲಿ ಕೂತು ಅನಂತಕುಮಾರ್ ಹೆಗಡೆ ಅಂಥವರು, ಇವರೆಲ್ಲರೂ ಮೋದಿಗೆ ಮಗ್ಗಲು ಮುಳ್ಳಾದದ್ದು ನಿಮ್ಮಂಥವರಿಂದಲೇ, ಹರ್ಕಬಾಯಿಗಳಿಂದಲೇ. ಚೀಪಾದಂಥ ಪಬ್ಲಿಸಿಟಿಯ ಒಂದು ಗೊಡವೆಗೆ ಬಿದ್ದಂಥ ನಿಮ್ಮಂಥವರೇ BJPಯ ಮಾನ ಹರಾಜು ಹಾಕ್ತಾ ಇರೋದು. ಇದು ಒಂದು. ಎರಡನೇದು, ಈ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡುವಾಗ ಬೆಳಗ್ಗೆ ರಾಮಾಯಣ, ಮಧ್ಯಾಹ್ನ ಕೀರ್ತನೆ, ಸಂಜೆ ಹನುಮಾನ್ ಚಾಲೀಸ, ಇದನ್ನು ತರುವ ಉದ್ದೇಶ ಏನಿತ್ತು? ಇದನ್ನೇ ಯಾಕೆ ತರಬೇಕು? ಅಂದರೆ ಅಲ್ಲಿಯೂ ಹಿಂದೂ ಧರ್ಮದ ನಂಬಿಕೆಗಳಾದಂಥ ರಾಮಾಯಣವನ್ನು, ಕೀರ್ತನೆಯನ್ನು ಮತ್ತು ಹನುಮಾನ್ ಚಾಲೀಸವನ್ನು ವ್ಯಂಗ್ಯಕ್ಕೆ ಒಡ್ಡುವ, ಲಘುವಾಗಿಸುವ, ಅದನ್ನು ಅವಮಾನಿಸುವ, ಗೇಲಿ ಮಾಡುವ ಪ್ರವೃತ್ತಿಯ? ರಾಮನನ್ನು ಗೇಲಿ ಮಾಡಿ ಯಾವ ಸ್ಥಿತಿಗೆ ತಲುಪಿದ್ದೀರಿ ಅಂತ ಕಣ್ಣೆದುರಿದೆ ಸಾಕ್ಷಿಗಳು. ಆದರೂ ನಿಮಗೆ ಬುದ್ಧಿ ಬರಲಿಲ್ಲ. ಎಲ್ಲೆಲ್ಲಿ ಸಿಗತ್ತೋ ಅಲ್ಲಲ್ಲಿ ನಿಮ್ಮ ಬಾಯಿ ಚಪಲದ ಮೂಲಕ ಹಿಂದೂ ಧರ್ಮವನ್ನು, ನಂಬಿಕೆಯನ್ನು, ಅದರ ಆರಾಧನಾ ಸಂಸ್ಕೃತಿಯನ್ನು ಹಳಿತಾ ಬರ್ತೀರಿ. ಅದರ ಜೊತೆಗೆ ಅರ್ಧ BJP ಖಾಲಿ ಆಗತ್ತೆ, RSS ಬಾಗಿಲು ಮುಚ್ಚುತ್ತೆ. ಈಗ ಗುಂಡಿಕ್ಕುವ ಕಾನೂನು ತಂದರೆ ಅಂದರೆ ಕಾಂಗ್ರೆಸ್ನವರೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ? ಈ ದೇಶ ವಿಭಜನೆ ಮಾಡಲಿಕ್ಕೆ ಹೊರಟವರು, ಮಾಡುವಂಥ ಕಾನೂನನ್ನು ತಂದವರು, ಅಥವಾ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ಗಳನ್ನು ತಂದವರು ಎಲ್ಲ ಯಾರು? ನೇರವಾಗಿ ದೇಶವನ್ನು ಭಾಗ ಮಾಡದೇ ಇರಬಹುದು. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗಾಗಿ ಯಾವ ಕಾನೂನು ತರಲಿಲ್ಲ ನೀವು. ಯಾವ ಕಾನೂನನ್ನು ತರಲಿಕ್ಕಾಗಿಯೇ 110ಕ್ಕೂ ಹೆಚ್ಚು ಬಾರಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತಂದಿಲ್ಲ ಹೇಳಿ? ಅಖಂಡ ಭಾರತ ಮತ್ತು ಬಹುಸಂಖ್ಯಾತರಿಗಾಗಿ ಏನನ್ನ ಮಾಡಿದ್ದೀರಿ? ಹಿಟ್ಲರ್ನ ಥರ ಮಾತಾಡ್ತಿರಲ್ಲ, ಕಾರ್ಯದಲ್ಲಿ ಏನಂತಂದಿದ್ದೀರಿ? ಗುಂಡಿಕ್ಕುವ ದೇಶದ್ರೋಹಿಗಳನ್ನು ಗುಂಡಿಕ್ಕುವ ಕಾನೂನು ತಂದರೆ ಯಾವ ಪಕ್ಷದಲ್ಲಿ ಹೆಚ್ಚು ಗುಂಡು ಬೀಳುತ್ತೆ ಅನ್ನೋದು ಸ್ವತಃ ನಿಮಗೂ ಗೊತ್ತಿದೆ, ದೇಶಕ್ಕೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈಶ್ವರಪ್ಪನವರು ಎಂಥ ಅಸಂಬದ್ಧವಾದ ಮಾತನಾಡ್ತಾರೋ, ಕಾನೂನು ವಿರೋಧಿಯಾದ, ಸಂವಿಧಾನ ವಿರೋಧಿಯಾದಂಥ ಮಾತುಗಳನ್ನು ಆಡ್ತಾರೋ, ಅಷ್ಟೇ ಪ್ರಮಾಣದಲ್ಲಿ, ಅದೇ ದುರಹಂಕಾರದಲ್ಲಿ ತಾವೂ ಕೂಡ ಬಹುಸಂಖ್ಯಾತರ ನಂಬಿಕೆಯನ್ನು ನೀವು ಗೇಲಿ ಮಾಡ್ತಾ ಇದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ. ಎರಡೂ ಕಡೆಯಿಂದ ಇಂಥ ಹೊಲಸು ಮಾತುಗಳ ಈ ವಾದ ವಿವಾದ ಇದೆಯಲ್ಲ, ಇದು ಅತ್ಯಂತ ಕೀಳು ರಾಜಕೀಯದ ಲಕ್ಷಣ. ಇದು ಇಂಥ ರಾಜಕೀಯವೆಲ್ಲ 75 ವರ್ಷದ ನಂತರವೂ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಾದರೆ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ರಾಜಕೀಯ ಎಷ್ಟು ಇಮ್ಮೆಚೂರ್ಡ್ ಆಗಿದೆ, ಎಷ್ಟು ಅಸಂಗತವಾಗಿದೆ, ಎಷ್ಟು ಕೊಳತು ನಾರ್ತಾ ಇದೆ. ಆ ಇಡೀ ರಾಜಕೀಯದ ವ್ಯವಸ್ಥೆಯೇ ಸಂಪೂರ್ಣವಾಗಿ ಅದು ಬದಲಾಗಬೇಕಾದಂಥ ತುರ್ತಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಸಾಂಪ್ರದಾಯಿಕವಾದ ರಾಜಕಾರಣ, ಕುಟುಂಬದ ರಾಜಕಾರಣ, ಪರಿವಾರದ ರಾಜಕಾರಣದ ದುಸ್ಥಿತಿ ಮತ್ತು ಆ ದೌರ್ಬಲ್ಯದ ಹಣೆಬರ ಇದು. ಒಂದು ಸುಭಗ ರಾಜಕಾರಣ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈ ರಾಜಕಾರಣದ ಒಳಗಡೆ ತುಂಬಿಕೊಂಡಿರುವಂಥ ಈ ಸಾಂಪ್ರದಾಯಿಕವಾದಂಥ ರಾಜಕಾರಣ ಇದೆಯಲ್ಲ, ಅದು ಯಾವತ್ತೂ ಯಾರನ್ನೂ ಹೊಸಬರನ್ನು ಬರಲಿಕ್ಕೆ ಬಿಡೋದಿಲ್ಲ. ಅದು ಕುಡ್ಚೆ ರಾಜೀವ್ನಂಥ ಒಬ್ಬ ಹೊಸ ತಲೆಮಾರು
ಸಂವಿಧಾನವನ್ನು ಅದ್ಭುತವಾಗಿ ಓದಿಕೊಂಡವರು, ಕಾನೂನನ್ನು ಅದ್ಭುತವಾಗಿ ತಿಳ್ಕೊಂಡವರು, ಸುಸಂಸ್ಕೃತವಾಗಿ ಸಭ್ಯ ಭಾಷೆಯಿಂದ ಮಾತಾಡುವವರು ನಮ್ಮಲ್ಲಿ ಸೋಲ್ತಾರೆ. ಅದೇ ಜಮೀರ್ ಅಹ್ಮದ್ನಂಥವರು ಗೆದ್ದು ಬರ್ತಾರೆ. ಏನು ಮಾಡ್ತೀರಿ ಇದಕ್ಕೆ? ಅಂದರೆ ನಮ್ಮ ರಾಜಕೀಯಕ್ಕೂ ಸುಸಂಸ್ಕೃತವಾದಂಥ ಒಂದು ವ್ಯವಸ್ಥೆಗೂ ಎಣ್ಣೆ ನೀರಿನ ಸಂಬಂಧ. ಇಲ್ಲಿ ಸುಶಿಕ್ಷಿತರು ಬೇಡ, ಎಜುಕೇಟೆಡ್ಗಳು ಬೇಡ, ಜ್ಞಾನವಂತರು ಬೇಡ, ಸಾತ್ವಿಕರು ಬೇಡ. ಇಂಥ ನಾಲಿಗೆಯನ್ನು ಚಪ್ಪಲಿ ಹಾಗೆ ಯೂಸ್ ಮಾಡುವವರೇ ಬೇಕಿಲ್ಲಿ. ಈ ಪ್ರಕರಣದಿಂದ ನನಗಂತೂ ಹೇಸಿಗೆ ಹುಟ್ಟಿದೆ. ಯಾಕೆಂತಂದರೆ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ಒಂದು ರಾಜಕಾರಣದ ಪರಿಭಾಷೆಯೇ ಇಲ್ವಾಗಾದರೆ ಏನಿದು? ಈ ಸರಿ ಲೋಕಸಭಾ ಅಧಿವೇಶನದಲ್ಲಿ ನನಗೆ ಅತ್ಯಂತ ತೃಪ್ತಿ ಕೊಟ್ಟದ್ದು ತೇಜಸ್ವಿ ಸೂರ್ಯ ಅವರ ಭಾಷೆ ಮತ್ತು ಮಾತು. ಕುವೆಂಪುವನ್ನು ಅವರ ಅಖಂಡ ಭಾರತೀಯ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ಅನ್ನೋದು ಒಂದು ರೂಪಕವಾಗಿ ಅವರೇನು ಹೇಳಿದ್ರಲ್ಲ, ಭಾರತೀಯ ತನುಜಾತೆ, ಅದನ್ನು ಇಟ್ಟುಕೊಂಡು ಮತ್ತು ಅಖಂಡ ಭಾರತದ ಬಗ್ಗೆ ಕುವೆಂಪು ಅವರ ಆಲೋಚನೆ ಏನು ಅನ್ನೋದನ್ನು ಇಟ್ಕೊಂಡು, ಆಮೇಲೆ ಇಡೀ 10 ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಏನು, UPA ಸರ್ಕಾರದ ದೌರ್ಬಲ್ಯ ಏನು, ಇದನ್ನು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡೂ ಭಾಷೆಯಲ್ಲಿ ಅಷ್ಟು ಅದ್ಭುತವಾಗಿ ಮಾತಾಡಿದರು ಅಂತ. ಇಂಥ ರಾಜಕಾರಣ ಬೆಳೆಬೇಕು. ಅವ್ರ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಆಪಾದನೆ ಇದೆ, ಅದರ ಬಗ್ಗೆ ನಮಗೂ ಬೇಸರ ಇದೆ. ಆದರೆ ಆ ಬೆಳೆಯುವ ಲಕ್ಷಣವನ್ನು ಮತ್ತೆ ಇನ್ನೂ ಸುದೀರ್ಘವಾದಂಥ ಪ್ರಯಾಣ ಇದೆಯಲ್ಲ, ಇಂಥ ರಾಜಕಾರಣಿಗಳು ಬರಬೇಕು ಅಂತ ಹೇಳೋದು ನಾನು. ಈಗ ಪ್ರತಾಪ್ ಸಿಂಹ ಇರ್ಬೋದು, ಅವರು ಇರ್ಬೋದು, ಜಗ್ಗೇಶ್ ಇರ್ಬೋದು, ಇವರೆಲ್ಲರಿಗೂ ಕಲಶಪ್ರಾಯವಾಗಿ ಆ 91 ವರ್ಷದ ಇಳಿ ವಯಸ್ಸಲ್ಲೂ ಎಂಥ ಅದ್ಭುತವಾದಂಥ ಒಂದು ಮಾತುಗಳನ್ನು ಆಡಿದರು ಅಂತಂದರೆ ಅದು ಅವಿಸ್ಮರಣೀಯವಾದದ್ದು ದೇವೇಗೌಡರ ಮಾತು. ಇಂಥದ್ದನ್ನೆಲ್ಲ ಕಲ್ತುಕೊಂಡು ಈ ರಾಜಕಾರಣದ ಶುದ್ಧೀಕರಣ ಯಾವಾಗ ನಡೀತದೆ ನನಗೆ ಗೊತ್ತಿಲ್ಲ. ರಾಜಕೀಯಕ್ಕೆ ಬರುವವರೆಲ್ಲ ವೋಟ್ ಬ್ಯಾಂಕಿನ ರಾಜಕಾರಣದ ಬೆನ್ನಲ್ಲೇ ಬರ್ತಾರೆ ಅನ್ನೋದೇ ಸತ್ಯ. ಆದದ್ರಿಂದ ಅಲ್ಲಿ ಇಂಥ ದೌರ್ಬಲ್ಯಗಳು, ಅಸಡ್ಡಾಳಗಳು, ಹೇಸಿಗೆ ಹುಟ್ಟಿಸುವ ಹಾಗೆ ಮಾತಾಡುವವರು, ಅಸಂವಿಧಾನಿಕವಾಗಿ ವರ್ತಿಸುವವರು ಇಂಥವರೇ ಸಿಗುದು ಅಂತ. ಮತ್ತು ಅಭಿವೃದ್ಧಿ ಆಗುವುದು ಹೇಗೆ? ಅಭಿವೃದ್ಧಿಯ ಮಾರ್ಗಗಳೇ ಗೊತ್ತಿಲ್ಲದೆ ಇದ್ದರೆ, ರಾಜಕಾರಣದಲ್ಲಿ ಬಂದ ಮೇಲೆ ಅಭಿವೃದ್ಧಿಶೀಲ ರಾಜಕೀಯವನ್ನು ಹೇಗೆ ಮಾಡಬೇಕು ಅನ್ನುವಂಥ ಅರಿವೇ ಇಲ್ಲದೆ ಇದ್ದರೆ, ಆ ಪ್ರಜ್ಞೆ ಇಲ್ಲದೆ ಇದ್ದರೆ, ಆ ಜ್ಞಾನವೇ ಇಲ್ಲದೆ ಇದ್ದರೆ, ಇದೇ ಥರ ಪೇಪರ್ ಟೈಗರನ್ನು ಸುದ್ದಿಗೋಸ್ಕರ ಹೇಗೆ ಬೇಕಾದರೂ ಮಾತಾಡ್ಬೋದು ಅಂತ ಆದರೆ, ಮತ್ತು ರಾಜಕಾರಣ ಅನ್ನೋದು ಒಂದು ಸಂಸ್ಕರಣಗೊಳ್ಳೋದು ಹೇಗೆ, ಸುಸಂಸ್ಕೃತಗೊಳ್ಳೋದು ಹೇಗೆ? ಈ 10 ವರ್ಷದಲ್ಲಿ ಮೋದಿಯವರ ಸರ್ಕಾರದಲ್ಲಿ ನಾವು ಕಂಡದ್ದೇನು ಅಂತಂದರೆ, ಸುಸಂಸ್ಕೃತ ರಾಜಕಾರಣ, ಅಭಿವೃದ್ಧಿಶೀಲ ರಾಜಕಾರಣ, ದೇಶಾಭಿಮಾನದ ರಾಜಕಾರಣ. ಆಮೇಲೆ ಒಂದು ರಾಜ್ಯ ಸ್ವತಂತ್ರವನ್ನು ಪಡೆದ ನಂತರ ಯಾವ ರೀತಿಯಲ್ಲಿ ಅದರ ಪುನರುತ್ಥಾನ ಆಗಬೇಕು, ಅದರ ಪ್ರಕ್ರಿಯೆ ಹೇಗೆ, ಅದು ಎಲ್ಲಿಂದ ಆರಂಭ ಆಗಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ದಶಕ ಇದು. ಯಾವ ದೇಶ ತನ್ನ ಸಂಸ್ಕೃತಿಯ ಮೂಲ ನಾಭಿಯಿಂದ ಅದರ ಪುನರುತ್ಥಾನವನ್ನು ಆರಂಭಿಸುವುದಿಲ್ಲವೋ ಆ ದೇಶ ಒಂದು ಸಶಕ್ತ ದೇಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದು ತನ್ನ ಮೂಲ ಸಂಸ್ಕೃತಿ ಮತ್ತು ಮೂಲ ಸ್ವರೂಪದಿಂದ ಅದು ಮತ್ತೆ ಮರುಹುಟ್ಟನ್ನು ಪಡೆಯಬೇಕು. 75 ವರ್ಷದಲ್ಲಿ ಆದದ್ದು ಸಮಸ್ಯೆ ಏನು ಅಂತಂದರೆ, ಮೂಲವನ್ನು ಒರೆಸುವ, ಮೂಲವನ್ನು ಮರೆಸುವ, ಮೂಲವನ್ನು ಸಂಪೂರ್ಣವಾಗಿ ನಾಶಗೊಳಿಸುವಂಥ ಕೆಲಸ ಆದದ್ದು. ಮೋದಿಯವರು ಬಂದ ಮೇಲೆ ಆ ಮೂಲಕ್ಕೆ ಒಂದು ಹೊಸ ರೂಪ, ಸ್ವರೂಪ, ನೆಲೆ, ಅದನ್ನು ಸಾಕ್ಷಾತ್ಕರಿಸುವ ಕೆಲಸ ಆಯಿತು. ಅದಕ್ಕಾಗಿಯೇ ಇವತ್ತು ಜನ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆದ ನಂತರ 80-90% ಮೋದಿಯವರ ನೇತೃತ್ವದವೇ ನಮಗೆ ಬೇಕು ಅಂತ ಏಕಗಂಟಿನಲ್ಲಿ ದೇಶ ಟೊಂಕ ಕಟ್ಟಿದ್ದ ಕಾರಣ ಏನು ಅಂತಂದರೆ ಇದು. ಈ ದೇಶಕ್ಕೆ ಈ ರುಚಿ, ಈ ಸ್ವಾದ, ಈ ನಮ್ಮ ಮೂಲ ನೆಲೆ, ಆ ಮೂಲ ಸಂಸ್ಕೃತಿಯ ನಾದ, ಅದರಲ್ಲಿ ಬದುಕುವಂಥ ಯೋಗ, ಇದರ ಮಾತೇ ಆಡಿರಲಿಲ್ವಲ್ಲ ಯಾರುವೇ. 65 ವರ್ಷದಲ್ಲಿ ಯಾರು ಮಾತಾಡಿರಲಿಲ್ವಲ್ಲ.
ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಲ್ಕಾ ಅಡ್ವಾಣಿ ಅವರು ಇಂಥ ಮಹನೀಯರು ಕೆಲಸ ಮಾಡೋದು ಬಿಟ್ಟರೆ ಅವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಿ ಇಂಥ ಶಕ್ತಿ ಸಂಚಯವೇ ಆಗಿರಲಿಲ್ಲ. ಒಂದು ವೋಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮೇಧಾವಿ ರಾಜಕಾರಣಿ, ದೇಶಭಕ್ತ, ಅಭಿವೃದ್ಧಿಯೇ ನನ್ನ ಉಸಿರು ಅಂತ ಹೇಳುವಂಥ ಮನುಷ್ಯ, ಸೌಹಾರ್ದತೆಯೇ ನನ್ನ ಆತ್ಮ ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಸೋಲ್ಬೇಕಾಯ್ತು. ಹಾಗಾಗಿ ಕಾಂಗ್ರೆಸ್ಸಿನವರ ಇವತ್ತಿನ ಯಾವುದೇ ಪ್ರತಿಭಟನೆ, ಯಾವುದೇ ಆರೋಪ ಏನೇ ಇದ್ದರೂ ಕೂಡ ಈ 10 ವರ್ಷದ ಸಮೃದ್ಧವಾದಂಥ ಈ ಅಭಿವೃದ್ಧಿಶೀಲ ರಾಜಕೀಯದ ಪರ್ವ ಇದೆಯಲ್ಲ, ಅದನ್ನು ಜನಸಾಮಾನ್ಯರೇ ಒಪ್ಪಿದ್ದಾರೆ ಅಂತ. ಅದಕ್ಕೆ ಕಾರಣವೇ ಏನು ಅಂತಂದರೆ ಸುಶಿಕ್ಷಿತವಾದಂಥ ರಾಜಕಾರಣ, ಅಭಿವೃದ್ಧಿಶೀಲವಾದಂಥ ರಾಜಕಾರಣ, ದೇಶದ ಮಾನ ಸಮ್ಮಾನ ಅಭಿಮಾನ ಸ್ವಾಭಿಮಾನವನ್ನು ವಿಶ್ವದ ಭೂಪಟದಲ್ಲಿ ಕಟ್ಟುವಂಥ ಒಂದು ಧೀಶಕ್ತಿಯ ರಾಜಕಾರಣ. ಇದು ನಮ್ಮನ್ನು ಇವತ್ತು ಕಣ್ತೆರೆಸಿದ್ದು. ಕಾಂಗ್ರೆಸ್ಸಿನ ಕಣ್ಣನ್ನು ಮುಚ್ಚಲಿಕ್ಕೆ ಇಡೀ ಜನಸಮೂಹ ಒಂದಾದದ್ದು. ಹಾಗಾಗಿ ಯಾವತ್ತೂ ರಾಜಕಾರಣ ಈ ಹೊಲಸಿನ, ಈ ಹಳವಂಡದ, ಈ ಗತಿಗೆಟ್ಟ, ನಡತೆಗೆಟ್ಟ, ನಾಲಿಗೆ ಕೆಟ್ಟ ರಾಜಕಾರಣಗಳಿಂದ ಈ 60-65 ವರ್ಷವನ್ನು ನಾವು ನೋಡಿದ್ದೇವಲ್ಲ, ಈಗ ಎಲ್ಲೋ ಒಂದು ಕಡೆ ಅದು ಸಂಸ್ಕರಣಗೊಳ್ಳುವಂಥ, ಆಮೇಲೆ ಅದು ಸುಸಂಸ್ಕೃತಗೊಳ್ಳುವಂಥ ಒಂದು ಶುದ್ಧ ನೆಲೆಗೆ ಬರುವಂಥ ಸೂಚನೆ ಕಾಣ್ತಾ ಇದೆ ಈ 10 ವರ್ಷದಲ್ಲಿ. ಅದು ಈ ದೇಶದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.